ಗಾಡಿ ಇದ್ದಂಗಂತ ಅಂದ್ರೆ ಎಲ್ಲ ಮಾರ್ಕೋತಾರ ಅಲ್ಲ. ಈಗ ಈ ಕಮರ್ಷಿಯಲ್ ಒಳಗೆ ಕಿರಾಣಿ ಅಂಗಡಿ ಅಂತಾವು ಎಲೆಕ್ಟ್ರಿಕಲ್ ಅಂಗಡಿ ಎಲ್ಲದ್ರೊಳಗೆ ಮಾರ್ವಾಡಿಗಳು ಹೊಕ್ಕಾರ. ಇನ್ನು ಈ DCC ಬ್ಯಾಂಕ್ನಾಗ ಹೊಕ್ಕರಂದ್ರೆ ಈ ಬ್ಯಾಂಕ್ ಮಾರ್ವಾಡಿ ಲೆಕ್ಕಕ್ಕೆ ನನ್ನ ಬಾಯಿಲೆ ಕೇಳೋದಕ್ಕಿಂತ ಬೆಳಗಾಂ ಜಿಲ್ಲಾ ನಿಮ್ಮೆಲ್ಲ ಮೀಡಿಯಾದವ್ರಿಗೆ ಗೊತ್ತೈತೆ. DCC ಬ್ಯಾಂಕ್ ಉಳಿಸ್ತಾರೋ ಮಾರ್ತಾರೋ ಹಾಳು ಮಾಡ್ತಾರೋ ಚಲೋ ಮಾಡ್ತಾರೋ ನಿಮಗೂ ಗೊತ್ತದ. ನೀವು ಪ್ರಶ್ನೆ ಕೇಳಕತ್ತೀರಿ ಕರೆ ನಿಮ್ಮ ಮಾಧ್ಯಮದವ್ರಿಗೆ ಪೂರ್ಣ ಜ್ಞಾನ ಅದ, ನಿಮಗೆಲ್ಲ ಗೊತ್ತದ. ಇದನ್ನು ಬ್ಯಾಂಕ್ ಕಳು ಹಸ್ತಾರೆ ಎಷ್ಟು ವರ್ಷನಾಗ ನಿಮಗೂ ಗೊತ್ತದ. ನನಗೆ ಏನು ಅನಿಸ್ತದ ಅಂದ್ರೆ ನಮ್ಮ ಬ್ಯಾಂಕ್ ಹೆಂಗೈತೆ ಹಂಗೆ ಇಡ್ರಿ, ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಸುಧಾರಣೆ ಮಾಡಬೇಡ್ರಿ, ಹೊಸ ಚಾವಿನೂ ಹಾಕಬೇಡ್ರಿ, ಚಾವಿನೂ ತೆಗಿಬೇಡ್ರಿ. ನೀವು ಎಷ್ಟೈತೆ ನಮ್ಮ ಬ್ಯಾಂಕ್ ಅಷ್ಟೇ ಇಡ್ರಿ, ಚಲೋನು ಮಾಡಬೇಡ್ರಿ, ಹಾಳು ಮಾಡಬೇಡ್ರಿ, ಎಷ್ಟೈತೆ ಅಷ್ಟೇ ಇಡ್ರಿ. ಯಾರ ಹೆಸರು ಮ್ಯಾಗ ಲೋನ್ ತೆಗ್ದಿರಿ, ಏನು ಮಾಡಿರಿ, ಪೇಪರ್ ಏನದವ, ನಾವು ಮಾತಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಅಧ್ಯಯನ ಮಾಡಕತ್ತೀವಿ. ಜಯಸಿಂಗ್ ಶೆಟ್ಟಿ ಯಾರು, ಅವನ ಹೆಸರು ಮ್ಯಾಗ ಲೋನ್ ಆಯಿತು, ಏನು ಬೇರೆದವ್ರಿಗೆ ಇತ್ತು, ಮೊದಲು ಹಿಂದೇನಿತ್ತು, ಈಗೇನೈತಿ, ಮುಂದೆ ಏನು ಮಾಡೋರ್ದಿರಿ, ಮಾಹಿತಿ ತೊಗೊಂಡು ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಹೆಜ್ಜೆ ಇಟ್ಟಿವಿ ಅಂದ್ರೆ ಇವ್ರಿಗೆ 3 ದಿನಕ್ಕೊಂದು ಮಾತಾಡೋಕೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ. ಇವತ್ತಿಲ್ಲೇ ನಾಳೆಲ್ಲೇ ಈಗ ಹೇಳಿದ್ರಲ್ಲ ಒಬ್ಬರ ಹೆಸರು ಮಾರ್ವಾಡಿ ಅಂತೇಳಿ ಹೆಸರು ತೊಗೊಳಂಗಿಲ್ಲ. ಅವ್ರು ಇಲ್ಲಿ ಚಿಕ್ಕೋಡಿ ಲೋಕಸಭಾಕ್ಕೇನೋ ಎಲೆಕ್ಷನ್ ನಿಂತಿದ್ರಲ್ರಿ, ನನಗೂ ಗೊತ್ತಿಲ್ಲ ಪಾಪ. ನಿಂತಿದ್ರು ಯಾವುದೋ ಪಕ್ಷದ ನಿಂತಿದ್ರು, ಎಲ್ಲೇ ಹೋಗ್ಯಾರ ಅದು ಗೊತ್ತಿಲ್ಲ. ಇಂಥವ್ರ ವಿರುದ್ಧ ಮಾತಾಡೋಕೆ ನಮ್ಮದು ಭಯ ಅಲ್ಲ. ಯಾಕಂದ್ರೆ ಅವ್ರ ಸ್ಥಾನ ಬೇರೆ, ನಮ್ಮದು ಬೇರೆ. ವೆರಿ ಗುಡ್, ಧನ್ಯವಾದ ಸರ್.